ಒಡಪಿಟ್ಟು ಚಂದಾಗಿ ಹೇಳ್ಬೇಕು ಅಂತ. ಆಯ್ತವ. ಪಾರ್ವತಿ ದೇವಿ ಸಿಕ್ಕಿದ್ದು ಟಂಗಿನ ಗರಿಯಲ್ಲಿ, ಸೀತಾದೇವಿ ಸಿಕ್ಕಿದ್ದು ಅಶೋಕವನದಲ್ಲಿ, ನನ್ನ ಗಂಡ ಗುಡುಗುಡು ಗುಂಡ ಸಿಕ್ಕಿದ್ದು ಈ ನಾಟಕ ಥಿಯೇಟರ್ ಅಲ್ಲಿ. ಚಲೋ ಸಿಕ್ಕೇನು. ಸದಾಶಿವ, ಸದಾಶಿವ, ಸಮಯ ಸಮೀಪಿಸಿತು, ಗಾಡಿ ತಪ್ಪಲಿಕ್ಕಿಲ್ಲ. ಬಟ್ಟೆ ಯಾಕಷ್ಟು ಅವಸರ ಮಾಡ್ತೀರಿ? ಗಾಡಿ ಬರೋದಕ್ಕೆ ಇನ್ನೂ 1 ಗಂಟೆ ಸಮಯವಿದೆ. ಆದಷ್ಟು ಬೇಗ ಮಗಳ ಕರ್ಕೊಂಡು ಬರ್ತೀವಿ. ಯಾಕೆ ಹೇಳ್ತೀನಿ ಗೊತ್ತೈತೇನು? ಯಾಕೆ? ಹೆಣ್ಣು ಮಕ್ಕಳು ಬೇಗ ಹೊಡೋದಿಲ್ಲ. ಯಾಕೆ ಹೇಳ್ತೀನಿ ಗೊತ್ತೈತೇನು? ಈ ರಾವ್ ಬಹದ್ದೂರ್ ನಾಗರಾಜರ ಟೈಮ್ ಅಂದ್ರೆ ಒಂದೇ ಟೈಮ್. ಸದಾಶಿವ, ಹೇಳ್ರಿ. ಮದುವೆ ಸಮಯದಲ್ಲಿ ಬರಬೇಕಾದ ವರದಕ್ಷಿಣೆ ಹಣ. ನಾಗರಾಜರೇ, ನನ್ನ ಪ್ರಾಣದ ಅರ್ಧ ಭಾಗವಾದ ನನ್ನ ಮಗಳನ್ನೇ ನಿಮಗೆ ಕೊಟ್ಟ ಮೇಲೆ ವರದಕ್ಷಿಣೆ ಕೊಡಲಾಗೇ ಇರ್ತೇನೆ. ಈ ಸಲ ಕಬ್ಬು ಕಟಾವಾದ ಮೇಲೆ ನಿಮ್ಮ ವರದಕ್ಷಿಣೆ ಹಣನ ಕೊಟ್ಟು ಬಿಡ್ತೀನಿ ಶ್ರೀಮಂತರೇ. ಆದಷ್ಟು ಬೇಗ ಹಣ ಮುಟ್ಟಿಸಬೇಕು, ಇಲ್ಲವಾದ್ರೆ ನಿನ್ನ ಮಗಳು ನಿನ್ನ ತವರು ಮನೆಯಲ್ಲೇ ಉಳಿಬೇಕಾಗುತ್ತೆ. ಯಾಕೆ ಹೇಳ್ತೀನಿ ಗೊತ್ತೈತೇನು? ಈ ರಾವ್ ಬಹದ್ದೂರ್ ನಾಗರಾಜರ ಟೈಮ್ ಅಂದ್ರ ಒಂದೇ ಟೈಮ್. ಮಗು ಸರಸ್ವತಿ, ಬಾರಮ್ಮ. ನೋಡಮ್ಮ, ನೀನಿಂದು ಹುಟ್ಟಿದ ಮನೆ ಬಿಟ್ಟು ಬೇರೊಂದು ಮನೆ ಬೆಳಗಲು ಹೊರಟಿರಿ. ನೀನು ಸುಶೀಲೆ, ಆದರೂ ಮರೆಯದಿರಮ್ಮ, ಇದು ನಿನ್ನ ತವರು ಮನೆ. ನಾನು ಎಲ್ಲಿ ಹುಟ್ಟಿದೆನು, ಬೆಳೆದು ಬೆಳಗಿದೆನು, ಆ ಮನೆಯನ್ನು ಮರೆಯಲು ಸಾಧ್ಯವಿನಪ್ಪ. ನನ್ನನ್ನು ಎತ್ತಿ ಎತ್ತಿ ಆಡಿಸಿದ ಮನೆ, ನಾನು ಶಿಶುವಾಗಿದ್ದಾಗ ತೊಟ್ಟಿಲಲ್ಲಿಟ್ಟು ತೂಗಿ ಜೋಗುಳ ಹಾಡಿದ ಮನೆ ಇದು. ಇದು ನನ್ನ ತವರು ಮನೆಯಪ್ಪ, ತವರು ಮನೆ. ನೋಡಮ್ಮ, ಹೆಣ್ಣಿನ ಕಣ್ಣು ತವರು ಮನೆಯ ಮಂಗಲ ನಂದಾದೀಪ. ಪೂರೈಸು ನಿನ್ನ ತಾಯ್ತನದ ಹಿರಿಯ ಹಾರೈಕೆಯನ್ನು. ಆದರೂ ಅವಳು ಈ ಲೋಕದಲ್ಲಿಲ್ಲ. ಆದರೂ ಅವಳ ಅಂತರಾತ್ಮ ಸದಾ ಬಯಸುತ್ತಿದೆ ನಿನ್ನ ಹೆತ್ತಳವನ್ನೇ. ಹೆತ್ತಮ್ಮನ ಹೆಸರಿಗೆ ಕಲಂಕ ತರುವಂತಹ ಹೀನ ಕಾರ್ಯವನೆಂದು ಮಾಡಲಾರು. ನಾರಿಯಾಗಿ ಬಾಳದೆ ಉರಿಯಾಗದೆ ಸಿರಿಯಾಗುವಿನಪ್ಪ. ನೋಡಮ್ಮ, ನಿನ್ನ ಕಣ್ಣಿನಿಂದ ಹರಿಯುವ ಗಂಗಾ ಯಮುನೆಯರಂತೆ ಸುರಿಸುವ ನಿನ್ನ ಕಣ್ಣೀರಿನ ದಿವ್ಯ ಸಂದೇಶವನ್ನು ನೀನು ಅರಿತಿರುವೇನಮ್ಮ. ನೋಡಮ್ಮ, ಒಂದು ಕಣ್ಣಿನ ನೀರು ಹುಟ್ಟಿದ ಮನೆ ಬಿಟ್ಟು ಹೋಗಬೇಕಾಯ್ತಲ್ಲ ಅಂತ ದುಃಖಾಶ್ರುಗಳನ್ನು ಸುರಿಸ್ತಾ ಇದ್ರೆ, ಮತ್ತೊಂದು ಕಣ್ಣು ಹೋಗಿ ತನ್ನ ಇನಿಯನನ್ನು ಕೂಡಿಕೊಳ್ಳುವಿನಲ್ಲ ಎಂದು ಆನಂದ ಬಾಷ್ಪಗಳನ್ನು ಇರುತ್ತದೆ. ನೋಡಮ್ಮ, ಇಂತಹ ಶುಭ ಪ್ರಸಂಗ ಬರುವುದು ಹೆಣ್ಣಿನ ಜೀವನದಲ್ಲಿ ಒಂದೇ ಒಂದು ಸಲ. ಅದು ಪ್ರಥಮ ಗಂಡನ ಮನೆಗೆ ಹೊರಟು ನಿಂತಾಗ. ಆದರೆ ಎಷ್ಟೋ ಹೆಣ್ಣು ಮಕ್ಕಳು ಇಂತಹ ಶುಭ ಪ್ರಸಂಗವನ್ನು ಕಳೆದುಕೊಂಡು ತಂದೆ ಅಡ್ಡ ಹಾದಿಗೆ ಬಿದ್ದು ಕಾರಿಗೆಚ್ಚಿನಲ್ಲಿ ಬೆಂದು ಹೋಗಿದ್ದಾರಮ್ಮ. ಅದಕ್ಕೂ ನೀನು ಎಂತನ ಅನ್ನುವೀನಪ್ಪ. ಇಲ್ಲ ತಾಯಿ, ಹುಟ್ಟಿದ ಮನೆಯನ್ನು, ಕೊಟ್ಟ ಮನೆಯನ್ನು, 2 ಮನೆತನಗಳನ್ನು ಒಮ್ಮೆಲೆ ಸರ್ವನಾಶ ಮಾಡುವ ದಾನವೀತನ. ಅಕಸ್ಮಾತ್ ನಿನ್ನಿಂದ ಏನಾದರೂ ಅಂತ ಅನುಚಿತ ಪ್ರಸಂಗ ನಡೆದಿದ್ದಾದರೆ ಈ ನಿನ್ನ ತಂದೆ ನಿನ್ನ ಕಣ್ಣಿಗೆ ಕಾಣಲಾರ. ನಾನು ನಿನ್ನ ಮಗಳಪ್ಪ. ನಿನ್ನ ಹೆಸರಿಗೆ ಕಲಂಕ ತರುವಂತಹ ಹೀನ ಕಾರ್ಯವನೆಂದು ಮಾಡಲಾರು. ಒಂದು ವೇಳೆ ನನ್ನಿಂದ ಅಂತ ಅನುಚಿತ ಪ್ರಸಂಗ ಘಟಿಸಿದ್ದೇ ನಿಜವಾದ್ರೆ ನನ್ನ ಹೆಣವನ್ನು ಕೂಡ ನಿನ್ನ ಕಣ್ಣಿಗೆ ನಡೆಯಮ್ಮ, ನಿಮ್ಮ ಮಾವನವರು ದಾರಿ ಕಾಯ್ತಿರ್ಬೇಕು. ಮೊದಲೇ ಸಿಟ್ಟಿನ ಮನುಷ್ಯ, ಅವನು ಒಂದೇ ಟೈಮ್ ಅಂತವ. ಹೆಣ್ಣಾಗಿ ಹೋಗಲಿ ಹೊನ್ನಾಗಿ ಬಾಳಲಿ, ಹೆಣ್ಣಾಗಿ ಹೋಗಲಿ ಹೊನ್ನಾಗಿ ಬಾಳಲಿ, ಅವನಿಗೆ ಹೆಸರಾಗಲಿ ನಗೆ ಚೆಲ್ಲಿ ನಗೆ ಚೆಲ್ಲಿ ಚೆಲ್ಲಿ ಚೆಲ್ಲಿ.
ಹಾಗೆ ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಆದ್ರೆ ಬಡವನ ಮಾತ್ರ ಹುಟ್ಟಬಾರ್ದು. ಬಡವನಾದ್ರೂ ಹುಟ್ಟಿದ್ರು ಅಡ್ಡಿ ಇಲ್ಲ, ಆದ್ರೆ ಮದುವೆ ಮಾತ್ರ ಮಾಡ್ಕೋಬಾರ್ದು. ನಾನು ನಮ್ಮ ಅಪ್ಪನ ಹೇಳ್ಕೊಂಡು ಯಪ್ಪ ಮದುವೆ ಬೇಡ ಕಣೋ, ಬಸ್ರು ಕೊಟ್ಟು ಉಂಡಾಡಿ ಗುಂಡದ ಅಡ್ಡಾಡ್ಕೊಂಡಿದ್ದೆ. ನನ್ನ ಮಾತು ಕೇಳಿದ್ರಿ, ಮದುವೆ ಮಾಡ್ಕೊಂಡು ಇಳ್ಕಲ್ಲಿಂದ ಒಂದು ಹುಡುಗಿ ತಗೊಂಡು ಮದುವೆ ಮಾಡಿದ್ದಾರೆ. ಎಂತ ಹುಡುಗಿ ಜೋಡಾಗಿದ್ದಾರೆ. ನಾನು ನಿಂತಿಲ್ಲಿ ಬಜಾರಲ್ಲಿ ಹರಾಜ್ ಹಾಕ್ಬಿಟ್ಟೆ. ಇವ್ರ ಸಲ ನನಗಂತೂ ಸಾಕಾಯ್ತು, ಬದುಕಾಗಿಲ್ಲ ಭಾಳ ಅಲ್ಲ ಕೆರೆಗೆ ಹೋಗಿ ಬಟ್ಟೆ ಒಕ್ಕ ಮಾಸ ಕಳಿಸಿದ್ರೆ ದಾರದಿಂದ ಹಾರಾಡಕತ್ತಿಲ್ಲ, ಬಟ್ಟೆ ನಿಮ್ಮ ಅಪ್ಪ ಕೊಂಡು ಬರ್ತಾರೆ. ಏನ್ ನಾನ್ ಮಾಡೋದ್ರಲ್ಲಿ ನಿಮ್ಮ ಮನೆ ಸಾಕಿದ್ರೆ ನಮ್ಮ ಅಪ್ಪ ಬಂದ್ ಮಾಡ್ಬೇಕೇನ? ಹೌದು. ನನ್ನ ಹೆಸರು ನಾನು ಯಾರು? ನಿನ್ ಗಂಡ ತಾನೆ? ಹೌದು. ನಾನು ಏನ್ ನಿನ್ ಗಂಡ ಅಂತ ತಿಳ್ಕೊಂಡೆ, ಗುಡುಗುಡು ಗುಂಡ ಅಂತ ತಿಳ್ಕೊಂಡ. ನೀನು ಗುಡುಗುಡು ಗುಂಡಲ್ಲ, ಲಡಬಡ ಗಂಡ, ನನ್ನ ಗಂಡ ಬಲು ಬಂಡ. ನಡ್ಬೇಡ ಬಂಡ ಅವಮಾನ ಆಯ್ತ್ರಿ. ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಆಗ್ತಿರ್ತಕ್ಕಂಥ ಅವಮಾನ ಇವತ್ತಿಲ್ಲ. ನಿಮ್ಮ ಮನೆಯಲ್ಲಿ ಹಂಗನಿ ಕೊಡಕ್ ಬಿದ್ದಿದ್ದು ಹಂಗಸ್ ಮಾತಾಡ್ತೀರ. ಹೌದು. ನಮ್ಮ ಕಡೆ ರಾಷ್ಟ್ರೀಯ ಪಾಸ್ತಿ ಅಂತ ತಿಳ್ಕೊಂಡ್ರೆ ಏನೈತಿ ಬಾರ ನಮ್ಮೂರ್ಗೆ. ಏನೈತಿ ನಿಮ್ಮ ಮಾತಿ? ನಮ್ಮೂರ್ ಬಾ. ಏನ್ ಮಾಡ್ತೀಯಾ? ಕರಿ ನಾ ಇಂಚೂರು ನಮ್ಮೂರಲ್ಲಿ ಬರ್ತಿದಂಗೆ ಎಡಬರಕ್ಕೆ ಇರ್ತಾವೆ. ಎಡಬರಕ್ಕೆ ಇವ್ರದು ಬಲ್ಬಾಜಿ ಕೈತಲ್ಲ ಅದವ್ರದ್ದು. ಎಲ್ಲ ಅವ್ರದ್ದು ಇವ್ರದ್ದು ಆದ್ರ ನಿನ್ ತರದ್ ಏನೈತಿ? ನಡಬರಕ್ಕೆ ಏನೈತಲ್ಲ ನಮ್ದು ಏನ ರಸ್ತ. ಅದೊಂದ ನಿಂದ ಆಗ್ತಾದೆ. ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ದ ಗಂಡನ ಮಾತ್ರ ಮರಿಬೇಡ ಕಾಣ. ಏನ್ ಕಾಸಾಗ್ಲ ತಾಳಿ ಕಟ್ಟಿಲ್ಲ, ಎಷ್ಟು ಮಾತಾಡ್ತಿ? ಕಾಸ್ನಾಗದ ಹೌದು. ತಾಳಿ ಕಾಸ್ನಾಗ ಕಿಮ್ಮತ್ತಿಲ್ಲ ಅನ್ಕೊಂಡು ಅದ್ರ ಹೆಸರು ಹೇಳು. ತಾಯಿ ತಾಳಿ 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 ಕಟ್ಟೋಕ್ ಮುಂಚೆ ಸ್ವಲ್ಪ ತಾಳಿ ಕಟ್ಟಿದ್ರೆ ತಾಳಿ ತಕ್ಕನಾಗಿ ಬಾಳಿ ಅಂತ ಹೇಳ್ತಾರೆ ಕಣ ದೊಡ್ಡವರು. ಅಂತ ಪವಿತ್ರವಾದ ತಾಳಿನ ಕಾಸ್ನಾಗದ ತಾಳಿ ಅಂತ ಇಲ್ಲಿ ರೋಡ್ ರಿಪೇರಿ ಮಾಡ್ತಾ ಇದ್ರೆ ಡ್ರಮ್ ಐತೆ. ಡ್ರಮ್ಮಿನ ತಾಳ ಇಷ್ಟ ಆಗಲೈತೆ. ನಿನ್ ಕುತ್ತಿಗೆ ಕಟ್ಟಿದ್ದಾಳ ಊರಾಗೆಲ್ಲ ಅಡ್ಡಾಡಿ ಅಂತ. ಏನಂತ? ನೋಡ್ರಪ್ಪ ನಂದು ಇಷ್ಟ, ನೋಡ್ರಪ್ಪ ನಂದು ಇಷ್ಟ ಏನ ತಾಳಿ. ಮತ್ತೆ ಹಂಗೇಳು, ಸುಮ್ನೆ ಮಾತಿಗೆ ಬೇಯಿಸ್ಬಿಡ. ನಡಿ ಬಟ್ಟೆ ಒಕ್ಕಂಬ ನಡಿ. ಬರಲ್ಲ ಒಕ್ಕಮ್ಮ ಬರಲ್ಲ 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 ಕಣ ನಾನು ಬಿಡಂಗಿಲ್ಲ ಬರಲ್ಲ. ಅಂದೆ. ಏನ್